ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂದರೆ ಪ್ರಾಬ್ಲಮ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ವಿತ್ ಕಾಲ್ಸ್ ಇನ್ ಅರಿಯರ್ಸ್. ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ದ ನ್ಯಾಷನಲ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ವಿತ್ ಎ ರಿಜಿಸ್ಟರ್ಡ್ ಕ್ಯಾಪಿಟಲ್ ಆಫ್ ₹1,00,000 ಇಶ್ಯೂಡ್ 5,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಸೊ ಯಾವ ರೀತಿ ಪೇ ಮಾಡಿದ್ದಾರೆ ಅಂತ ಅಂದರೆ ₹2 ಆನ್ ಅಪ್ಲಿಕೇಶನ್, ₹2 ಆನ್ ಅಲಾಟ್ಮೆಂಟ್, ₹3 ಆನ್ ಫಸ್ಟ್ ಕಾಲ್ ಆ್ಯಂಡ್ ₹3 ಆನ್ ಫೈನಲ್ ಕಾಲ್. All the shares were subscribed and the money duly received except the first call on 500 shares and the final call 1000 shares. Give the journal entries and ledger accounts and balance sheet. ಸೊ ಈ ಪ್ರಾಬ್ಲಮಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ನ್ಯಾಷನಲ್ ಟ್ರೇಡಿಂಗ್ ಕಂಪನಿ ಟೋಟಲ್ ₹1,00,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ 5,000 ಈಕ್ವಿಟಿ ಶೇರ್ಸ್ನ ಒಂದು ಶೇರು ₹10 ಆಗಿ ಇಶ್ಯೂ ಮಾಡಿದೆ. ಸೊ ಅದರ ಮನಿ ಯಾವ ರೀತಿ ಕಲೆಕ್ಟ್ ಮಾಡಿದೆ ಅಂತಂದರೆ ₹2 ಬಂದು ಅಪ್ಲಿಕೇಶನ್ ಆ್ಯಂಡ್ ₹2 ಆನ್ ಅಲಾಟ್ಮೆಂಟ್ ಆ್ಯಂಡ್ ₹3 ಆನ್ ಫಸ್ಟ್ ಕಾಲ್ ಆ್ಯಂಡ್ ₹3 ಆ್ಯಂಡ್ ಫೈನಲ್ ಕಾಲ್. ಇಲ್ಲಿ ಏನಂತ ಅಂದರೆ ಸೊ ಫಸ್ಟ್ ಕಾಲ್ ಮತ್ತು ಫೈನಲ್ ಕಾಲಲ್ಲಿ ಫಸ್ಟ್ ಕಾಲಲ್ಲಿ 500 ಶೇರ್ಸ್ ಆ್ಯಂಡ್ ಫೈನಲ್ ಕಾಲಲ್ಲಿ 1000 ಶೇರ್ಸು ಅಮೌಂಟನ್ನು ಪೇ ಮಾಡಿಲ್ಲ. ಅಂದರೆ ಆನ್ ಟೈಮಿಗೆ ಸ್ಪೆಸಿಫೈಡ್ ಮಾಡಿದಂಥ ಡೇಟಿಗೆ ಪೇ ಮಾಡಿಲ್ಲ ಅಂತಾದರೆ ಅದು ಡ್ಯೂ ಆಗುತ್ತೆ. ದಟ್ ಈಸ್ ಕನ್ಸಿಡರ್ ಆ್ಯಸ್ ಎ ಕಾಲ್ಸ್ ಇನ್ ಅರಿಯರ್ಸ್ ಆಗುತ್ತೆ. ಸೊಲ್ಯೂಷನ್ ನೋಡೋಣ ಏನಿದೆ ಅಂತ. ಜರ್ನಲ್ ಎಂಟ್ರಿ ಫಾರ್ಮೆಟ್ ಏನಂತಂದರೆ ದ ನ್ಯಾಷನಲ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್ ಡೇಟ್ ಆರ್ ಸೀರಿಯಲ್ ನಂಬರ್ ಪರ್ಟಿಕ್ಯುಲರ್ಸ್ ಲೆಡ್ಜರ್ ಫೋಲಿಯೋ ಆ್ಯಂಡ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇಲ್ಲಿ ಫಸ್ಟ್ ಎಂಟ್ರೀಸ್ ಏನು ಬರುತ್ತೆ ಅಂತಂದರೆ ಅಪ್ಲಿಕೇಶನ್ಗೆ ಏನು ಎಂಟ್ರಿ ಇದೆ ಅಂತಂದರೆ ₹2 ಆನ್ ಅಪ್ಲಿಕೇಶನ್ ಅಂತಂದರೆ ಯಾವಾಗಲೂ ಅಪ್ಲಿಕೇಶನ್ಗೆ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಏನು ರೀಸನ್ ಅಂತಂದರೆ ಬೀಯಿಂಗ್ ಅಪ್ಲಿಕೇಶನ್ ಮನಿ ರೆಕಾರ್ಡೆಡ್ ಆನ್ 5,000 shares of ₹2 per share. ಸೊ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 5,000 ಇಂಟು 2 ಮಾಡಿದ್ರೆ 10,000 ಆಗುತ್ತೆ. ಸೊ ಇಲ್ಲಿ ಫಸ್ಟು ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಫಸ್ಟು ಅಪ್ಲಿಕೇಶನ್ ಮನಿ ರಿಸೀವ್ಡ್ಗೆ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಟೋಟಲ್ 10,000. ಸೊ 10,000 ಡೆಬಿಟ್ ಆ್ಯಂಡ್ 10,000 ಕ್ರೆಡಿಟ್ಗೆ ರೆಕಾರ್ಡ್ ಮಾಡಿದ್ದೀವಿ. ಅದಾದ ನಂತರ ಏನಂತಂದರೆ ಈ ರಿಸೀವ್ ಮಾಡ್ಕೊಂಡಿರೋ ಮನಿನ ನೆಕ್ಸ್ಟ್ ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನೆಕ್ಸ್ಟ್ ಎಂಟ್ರಿ ಏನು ಬರುತ್ತೆ ಅಂತಂದರೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಅಪ್ಲಿಕೇಶನ್ ಮನಿನ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತಂದರೆ 10,000. ಸೊ ಇಲ್ಲಿ ಬೀಯಿಂಗ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಆರ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಅಪ್ಲಿಕೇಶನ್ಗೆ 2 ಎಂಟ್ರೀಸ್ ಬರುತ್ತೆ ಯಾವುದೇ ಪ್ರಾಬ್ಲಮಲ್ಲಿ ಆಗಿದ್ರು. ಆ್ಯಂಡ್ ಇಲ್ಲಿ ಅಪ್ಲಿಕೇಶನ್ ಎಂಟ್ರೀಸ್ ಕವರ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ₹2 ಆನ್ ಅಲಾಟ್ಮೆಂಟ್ ಸ್ಟೇಜಲ್ಲಿ ₹2ನ ಕಾಲ್ ಫಾರ್ಮ್ ಮಾಡಿದ್ದಾರೆ. ಎಷ್ಟು ಅಂತ ಅಂದರೆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಅಂದರೆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಅಂದರೆ ಟೋಟಲ್ ಎಷ್ಟು ಶೇರ್ಸ್ ಇದೆ ಅಂತಂದರೆ 5,000 ಶೇರ್ಸ್ ಆ್ಯಂಡ್ ಅಮೌಂಟ್ ಎಷ್ಟು ಅಂತಂದರೆ ₹2. ಸೊ ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಆನ್ 5,000 ಶೇರ್ಸ್ ಅಟ್ ₹2 ಪರ್ ಶೇರ್ ಅಂತ ಇದೆ. ಸೊ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 10,000. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 10,000 ಆಗುತ್ತೆ. ಸೊ ಯಾವುದೇ ಪ್ರಾಬ್ಲಮಲ್ಲಿ ಅಲಾಟ್ಮೆಂಟ್ ಅಂತ ಕೊಟ್ಟರೆ ಸೇಮ್ ಈ 2 ಎಂಟ್ರೀಸೇ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಡ್ಯೂ ಇದೆ. ನೆಕ್ಸ್ಟು ನಾವು ಮನಿನ ರಿಸೀವ್ ಮಾಡ್ಕೊಂಡಾಗ ಏನು ಎಂಟ್ರಿ ಬರುತ್ತೆ ಅಂದರೆ ಮನಿನ ನಾವು ಯಾವಾಗಲೂ ಕೂಡ ಬ್ಯಾಂಕಲ್ಲೇ ರಿಸೀವ್ ಮಾಡ್ಕೊಳ್ತೀವಿ. ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಇಲ್ಲಿ ಬ್ಯಾಂಕಲ್ಲಿ ಎಷ್ಟು ಅಂತಂದರೆ 10,000. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಎಷ್ಟು ಅಲಾಟ್ಮೆಂಟ್ ಮಾಡಿದ್ವಿ ಅಂದರೆ 10,000. ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಒಂದು ಡ್ಯೂ ಇರೋದಕ್ಕೆ, ಇನ್ನೊಂದು ರಿಸೀವ್ ಮಾಡ್ಕೊಂಡಿರೋದಕ್ಕೆ ಎಂಟ್ರಿ. ಡ್ಯೂ ಇರೋದಕ್ಕೆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ. ರಿಸೀವ್ ಮಾಡ್ಕೊಂಡಾಗ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಅಲಾಟ್ಮೆಂಟ್ ಕ್ಲಿಯರ್ ಆಯಿತು. ನೆಕ್ಸ್ಟು ₹3 ಆನ್ ಫಸ್ಟ್ ಕಾಲಲ್ಲಿ ನಾವು ₹3ನ ಕಾಲ್ ಫಾರ್ಮ್ ಮಾಡಿದ್ದೀವಿ. ಸೊ ಫಸ್ಟ್ ಕಾಲ್ ಆಗಲಿ ಫೈನಲ್ ಕಾಲ್ ಆಗಲಿ ಸೊ ಒಂದೊಂದು ಕಾಲಿಗೆ 2 ಎಂಟ್ರೀಸ್ ಇರುತ್ತೆ. ಸೊ ಏನಂತ ನೋಡೋಣ. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಇಂದ ಎಷ್ಟು ಬರಬೇಕು, ಎಷ್ಟು ಡ್ಯೂ ಇದೆ ಅಂತ ಅಂದರೆ ಟೋಟಲ್ 15,000. ಬೀಯಿಂಗ್ ಫಸ್ಟ್ ಕಾಲ್ ಮನಿ ಡ್ಯೂ ಆನ್ 5,000
5,000 shares at rupees 3 per share ಅಂತ ಇದೆ. ಟೋಟಲ್ ಅಲ್ಲಿಗೆ 15,000 ಫಸ್ಟ್ ಕಾಲ್ ಅಕೌಂಟ್ ಆ್ಯಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 15,000 ಆಗುತ್ತೆ. ಟೋಟಲ್ 15,000 ದೆನ್ 15,000. ಸೊ ಇದು ಡ್ಯೂ ಇರೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ನಾವು ರಿಸೀವ್ ಮಾಡ್ಕೊಂಡಾಗ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಇಲ್ಲಿ ಯಾಕೆ ಅಂತಂದರೆ 500 ಶೇರ್ಸ್ ನಮಗೆ ಪೇ ಮಾಡಿಲ್ಲ ಆನ್ ಟೈಮ್ಗೆ, ಸೊ ಹಾಗಾಗಿ ಅದು ಕಾಲ್ಸ್ ಇನ್ ಅರಿಯರ್ಸ್ ಆಗಿದೆ. ಬೀಯಿಂಗ್ ಏನಂತ ಬರುತ್ತೆ ಅಂದರೆ ಬೀಯಿಂಗ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್ ಆನ್ 4,500 ಶೇರ್ಸ್ ಆಫ್ ರುಪೀಸ್ ಅಟ್ 3. ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರಾಬ್ಲಮಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಸೊ ಇಲ್ಲಿ ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಕಾಲ್ ಆನ್ 500 ಶೇರ್ಸ್. ಸೊ 500 ಫಸ್ಟ್ ಕಾಲ್ಸಲ್ಲಿ 500 ಶೇರ್ಸು 3 rupeesನ ಪೇ ಮಾಡಿಲ್ಲ. ಸೊ ಹಾಗಾಗಿ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಅಂತ ಬರುತ್ತೆ. ಸೊ ಎಂಟ್ರಿ ಏನು ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಡೇಟಾರ್ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್. ಟೋಟಲ್ ಎಷ್ಟಿದೆ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಂತಂದರೆ 15,000 ಇದೆ. ಅದರಲ್ಲಿ ನಾವು ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತಂದರೆ 13,500. ಅಂದರೆ ಇಲ್ಲಿ 4,500 ಶೇರ್ಸು 3 rupeesನ ಪೇ ಮಾಡಿದೆ. ಸೊ ಹಾಗಾಗಿ 13,500 ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಅಂತ ಅಂದರೆ 500 × 3 ಮಾಡಿದ್ರೆ 1,500 rupees ಇಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಫಸ್ಟ್ ಕಾಲ್ ಕೂಡ ಕ್ಲಿಯರ್ ಆಯಿತು. ಅಂದರೆ ಯಾವುದೇ ಒಂದು ಸ್ಟೇಜ್ಗೆ 2 ಎಂಟ್ರಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಎಂಟ್ರಿ ಏನು ಬರುತ್ತೆ ಅಂದರೆ ₹3 ಆನ್ ಫೈನಲ್ ಕಾಲ್. ಸೊ ₹3 ಆನ್ ಫೈನಲ್ ಕಾಲ್ಗೆ ಏನು ಎಂಟ್ರೀಸ್ ಬರುತ್ತೆ ಅಂತ ನೋಡೋಣ. ಸೊ ಇಲ್ಲಿ ₹3 ಆನ್ ಫೈನಲ್ ಕಾಲ್ ಅಂತ ಕೇಳಿದ್ದಾರೆ. ಸೊ ಫೈನಲ್ ಕಾಲ್ ಇದ್ದಾಗ ಏನು ಎಂಟ್ರಿ ಬರುತ್ತೆ ಅಂತ ಅಂದರೆ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಫೈನಲ್ ಕಾಲಲ್ಲಿ ಏನು ಬರುತ್ತೆ ಅಂದರೆ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಫೈನಲ್ ಕಾಲಲ್ಲಿ ಎಷ್ಟಿದೆ ಅಂತ ಅಂದರೆ 3 rupees ಇದೆ. ಸೊ ಹಾಗಾಗಿ ಬೀಯಿಂಗ್ ಫೈನಲ್ ಕಾಲ್ ಮನಿ ಡ್ಯೂ ಆನ್ 5,000 ಶೇರ್ಸ್ ಅಟ್ ₹3 ಪರ್ ಶೇರ್ ಅಂತ ಇದೆ. 5,000 × 3 ಮಾಡಿದ್ರೆ 15,000 ಬರುತ್ತೆ. ಈವನ್ ಫೈನಲ್ ಕಾಲಲ್ಲೂ ಕೂಡ 3 rupees ಇದೆ. ಹಾಗಾಗಿ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 15,000 ಇದೆ. ಇದು ಡ್ಯೂಗೆ ಎಂಟ್ರಿ. ಆ್ಯಂಡ್ ನೆಕ್ಸ್ಟ್ ರಿಸೀವ್ ಮಾಡ್ಕೊಳ್ಳುವಾಗ 1,000 ಶೇರ್ಸ್ ಅವರು ಅಮೌಂಟನ್ನು ಪೇ ಮಾಡಿಲ್ಲ. ಹಾಗಾಗಿ ಕಾಲ್ಸ್ ಇನ್ ಅರಿಯರ್ಸ್ ಇದೆ. ಹಾಗಾಗಿ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೇಟಾರ್ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. ಸೊ ಇಲ್ಲಿ ಟೋಟಲ್ ಎಷ್ಟು ಅಂದರೆ 1,000 ಮೆಂಬರ್ಸ್ ಅಂತ ಅಂದರೆ ಇಲ್ಲಿ 4,000 ಅಷ್ಟೇನೆ ಪೇ ಮಾಡಿರ್ತಾರೆ ಶೇರ್ಸು. ಸೊ ಹಾಗಾಗಿ ಬೀಯಿಂಗ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಆನ್ 4,000 ಶೇರ್ಸ್ ಅಟ್ ₹3 ಪರ್ ಶೇರ್. ಸೊ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 4,000 × 3 ಮಾಡಿದ್ರೆ 12,000. ಆ್ಯಂಡ್ ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟಾಗಿದೆ ಅಂದರೆ 3,000 rupees. ಆ್ಯಂಡ್ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಟೋಟಲ್ 15,000 rupees ಇದೆ. ಸೊ ಈ ರೀತಿ ಪ್ರತಿಯೊಂದು ಸ್ಟೇಜ್ಗೂ 2 ಜರ್ನಲ್ ಎಂಟ್ರೀಸ್ನ ನಾವು ಪಾಸ್ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ಲೆಡ್ಜರ್ ಅಕೌಂಟ್ಸ್ನ ನೋಡೋಣ. ಲೆಡ್ಜರ್ ಅಕೌಂಟ್ಸಲ್ಲಿ ಏನಿದೆ ಅಂತ ಅಂದರೆ ಫಸ್ಟು ಬ್ಯಾಂಕ್ ಅಕೌಂಟನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಏನೇನು ಎಂಟ್ರೀಸ್ ಬರುತ್ತೆ ಅಂದರೆ ಫಸ್ಟು ಬ್ಯಾಂಕ್ ಅಕೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಫಸ್ಟು ಬ್ಯಾಂಕ್ ಅನ್ನೋ ವರ್ಡು ಎಲ್ಲೆಲ್ಲಿ ಪಾಸ್ ಆಗಿದೆ, ನಾವು ಎಲ್ಲಿ ಎಂಟ್ರಿ ಮಾಡಿದ್ದೀವಿ ಅಂತ ನೋಡಬೇಕು. ಫಸ್ಟ್ ಎಂಟ್ರೀಸ್ನಲ್ಲಿ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 10,000 ಇದೆ. ಸೊ ಹಾಗಾಗಿ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 10,000 rupees. ಆ್ಯಂಡ್ ನೆಕ್ಸ್ಟ್ ಎಂಟ್ರಿ ಎಲ್ಲಿದೆ ಅಂತಂದರೆ ಫಸ್ಟು ಬ್ಯಾಂಕ್ ಕ್ಲಿಯರ್ ಆಯಿತು. ಆ್ಯಂಡ್ ನೆಕ್ಸ್ಟು ಎಲ್ಲಿದೆ ಅಂತಂದರೆ ಟೋಟಲ್ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಶೇರ್ ಅಲಾಟ್ಮೆಂಟಿಂದ 10,000 rupeesನ ರಿಸೀವ್ ಮಾಡ್ಕೊಳ್ತಾ ಇದ್ವಿ. ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 10,000 rupees ಇದೆ. ಅದಾದಮೇಲೆ ನೆಕ್ಸ್ಟ್ ಇನ್ನೆಲ್ಲಿದೆ ಅಂತ ಅಂದರೆ ಫಸ್ಟ್ ಕಾಲಲ್ಲಿ ಸೊ ಬ್ಯಾಂಕ್ ಅಕೌಂಟ್ ಡೇಟಾರ್ ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್. ಸೊ ನಾವು ಫಸ್ಟ್ ಕಾಲಲ್ಲಿ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಬ್ಯಾಂಕಿಂದ ಅಂದರೆ 13,500. ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ 13,500 ಇದೆ. ಸೊ ಅದೇ ರೀತಿ ಫೈನಲ್ ಕಾಲಲ್ಲಿ ಟು ಬ್ಯಾಂಕ್ ಅಕೌಂಟ್ ಡೇಟಾರ್ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೇಟಾರ್ ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತಂದರೆ 12,000. ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಟೋಟಲ್ ಎಷ್ಟು ಬರುತ್ತೆ ಅಂತಂದರೆ 10,000 + 10,000 + 13,500 + 12,000 ಮಾಡಿದ್ರೆ ಟೋಟಲ್ ಅಮೌಂಟ್ ನಮಗೆ 45,500 ಬರುತ್ತೆ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಯಾವುದೇ ಒಂದು ಬ್ಯಾಲೆನ್ಸ್ ಇಲ್ಲ. ಹಾಗಾಗಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 45,000 ಆಗುತ್ತೆ. ಸೊ ಬ್ಯಾಂಕ್ ಅಂತಂದರೆ ನಾವು ಬ್ಯಾಂಕಿಂದ ಯಾವ್ಯಾವ ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ
ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನಲ್ಲಿ 10,000 ಆ್ಯಂಡ್ ಶೇರ್ ಅಲಾಟ್ಮೆಂಟಲ್ಲಿ 10,000. ಫಸ್ಟ್ ಕಾಲಲ್ಲಿ 13,500 ಆ್ಯಂಡ್ ಫೈನಲ್ ಕಾಲಲ್ಲಿ 12,000. ಟೋಟಲ್ ಬ್ಯಾಂಕಿಂದ ನಾವು ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತಂದರೆ 45,500 ಆ್ಯಂಡ್ ಟೋಟಲ್ ಬ್ಯಾಲೆನ್ಸ್ ಎಷ್ಟಿದೆ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತಂದರೆ 45,500 ಆ್ಯಂಡ್ ನೆಕ್ಸ್ಟು ಯಾವ ಅಕೌಂಟನ್ನು ಮಾಡಬೇಕು ಅಂತಂದರೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಸೊ ಇಲ್ಲಿ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಸೊ ಯಾವ ರೀತಿ ಅಂತಂದರೆ ಪರ್ಟಿಕ್ಯುಲರ್ ಅಮೌಂಟ್. ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಂತಂದರೆ ಬ್ಯಾಂಕ್ ಅಕೌಂಟಿಂದ ನಾವು 10,000ನ ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಬೈ ಬ್ಯಾಂಕ್ ಅಕೌಂಟ್ ಎಷ್ಟು ಬರುತ್ತೆ ಅಂದರೆ 10,000. ಈಕ್ವಿಟಿ ಶೇರ್ ಅಪ್ಲಿಕೇಶನಲ್ಲಿ ಬೈ ಬ್ಯಾಂಕ್ ಅಕೌಂಟ್ 10,000 ಬರುತ್ತೆ ಆ್ಯಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಶೇರ್ ಕ್ಯಾಪಿಟಲ್ಗೆ ಅಪ್ಲಿಕೇಶನಿಂದ ಎಷ್ಟು ಕೊಟ್ಟಿದ್ದೀವಿ ಅಂದರೆ 10,000 ಕೊಟ್ಟಿದ್ದೀವಿ. ಸೊ ಇಲ್ಲಿ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ 10,000 ಕೊಟ್ಟಿದ್ದೀವಿ. ಸೊ ಟೋಟಲ್ 10,000 ಟ್ಯಾಲಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡೋದಂದರೆ ಸೇಮ್ ಪರ್ಟಿಕ್ಯುಲರ್ ಅಮೌಂಟ್. ಇಲ್ಲಿ ಫಸ್ಟು ಅಲಾಟ್ಮೆಂಟ್ ಅಂತ ಅಂದರೆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ 10,000 ಕೊಟ್ಟಿದ್ದೀವಿ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ಶೇರ್ ಅಲಾಟ್ಮೆಂಟ್ ಮನಿನ ಬ್ಯಾಂಕಿಂದ ರಿಸೀವ್ ಮಾಡ್ಕೊಂಡಿದ್ದೀವಿ. ಬೈ ಬ್ಯಾಂಕ್ ಅಕೌಂಟ್ 10,000 ಬರುತ್ತೆ. ಸೊ ಟೋಟಲ್ ಟ್ಯಾಲಿ 10,000. ಇಲ್ಲಿ ಏನಂತ ಅಂದರೆ ಎಂಟ್ರಿ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಮೀನ್ಸ್ ಇಲ್ಲಿ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ದೆನ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಬೈ ಬ್ಯಾಂಕಲ್ಲಿ ಎಷ್ಟು ಅಂತ ಅಂದರೆ 10,000. ಬೈ ಬ್ಯಾಂಕ್ ಅಕೌಂಟ್ 10,000. ಈ ರೀತಿ ನಾವು ಶೇರ್ ಅಲಾಟ್ಮೆಂಟ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಅದೇ ರೀತಿ ಫಸ್ಟ್ ಕಾಲ್ ಅಕೌಂಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟು ಲೆಡ್ಜರ್ಸ್ ಕೂಡ ಪ್ರಿಪೇರ್ ಮಾಡಬೇಕು. ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟಿಗೆ ಏನು ಎಂಟ್ರಿ ಬರುತ್ತೆ ಅಂದರೆ ಫಸ್ಟ್ ಕಾಲ್ ಅಂತ ಅಂದರೆ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಎಷ್ಟನ್ನು ಕೊಡ್ತಾ ಇದ್ದೇವೆ ಅಂತಂದರೆ 15,000 ರುಪೀಸ್. ಸೊ ಇಲ್ಲಿ ಡೆಬಿಟ್ ಸೈಡ್ 15 ಆ್ಯಂಡ್ ಬೈ ಬ್ಯಾಂಕ್ ಅಕೌಂಟ್ ಎಷ್ಟಿದೆ ಅಂತಂದರೆ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟಲ್ಲಿ ಬೈ ಬ್ಯಾಂಕ್ ಅಕೌಂಟ್ 15,000 ಇದೆ ಆ್ಯಂಡ್ ಬೈ ಕಾಲ್ಸ್ ಇನ್ ಅರಿಯರ್ಸ್ ರಿಸೀವ್ ಮಾಡ್ಕೊಳ್ತಾ ಇರೋದು 1,500. ಟೋಟಲ್ 15,000 ಆ್ಯಂಡ್ 15,000. ಈ ರೀತಿ ನಾವು ಸಿಂಪಲ್ ಆಗಿ ಲೆಡ್ಜರ್ ಅಕೌಂಟ್ಸನ್ನು ನೋಡೋಣ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್. ಫೈನಲ್ ಕಾಲ್ಗೂ ಕೂಡ ಸೇಮ್ ಅದೇ ರೀತಿ ಬರುತ್ತೆ. ಫೈನಲ್ ಕಾಲ್ಗೆ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾ 15,000. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 15,000 ಇದೆ. ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 15,000 ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 15,000 ಕೊಟ್ಟಿದ್ದೀವಿ. ಆ್ಯಂಡ್ ಬೈ ಬ್ಯಾಂಕ್ ಅಕೌಂಟ್ 12,000. ಬೈ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ 3,000. ಯಾಕಂತಂದರೆ ನಾವು ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತಂದರೆ 12,000 ಅಮೌಂಟನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟಿದೆ ಅಂದರೆ 3,000 ಇದೆ. ಸೊ ಟೋಟಲ್ ಇಲ್ಲಿ 15,000 ಆ್ಯಂಡ್ 15,000 ಅಮೌಂಟನ್ನು ಟೋಟಲ್ ಟ್ಯಾಲಿ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ಅಕೌಂಟ್ ಯಾವುದು ಅಂತಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ಗೆ ಯಾವ್ಯಾವುದರಿಂದ ಮನಿ ಬಂದಿದೆ ಅಂತ ನೋಡೋಣ. ಫಸ್ಟ್ ಒನ್ ಈಸ್ ಅಪ್ಲಿಕೇಶನ್ ಸ್ಟೇಜಲ್ಲಿ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಪ್ಲಿಕೇಶನ್ ಸ್ಟೇಜಿಂದ 10,000 ಬಂದಿದೆ. ಬೈ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ 10,000. ಅದೇ ರೀತಿ ಅಲಾಟ್ಮೆಂಟ್ ಸ್ಟೇಜ್. ಸೊ ಅಲಾಟ್ಮೆಂಟ್ ಸ್ಟೇಜ್ ಅಂತ ಅಂದರೆ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ ಅಂತಂದರೆ 10,000 ಇದೆ. ಸೊ ಹಾಗಾಗಿ ಬೈ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 10,000. ಅದೇ ರೀತಿ ಫಸ್ಟ್ ಕಾಲಿಂದ ಎಷ್ಟು ಬಂದಿದೆ ಅಂತಂದರೆ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 15,000 ಇದೆ. ಬೈ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ 15,000. ಆ್ಯಂಡ್ ದೆನ್ ಈ ಫೈನಲ್ ಕಾಲಿಂದ ಎಷ್ಟು ಬಂದಿದೆ ಅಂತ ಅಂದರೆ ಸೊ ಇಲ್ಲಿ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 15,000 ಇದೆ. ಹಾಗಾಗಿ ಬೈ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ 15,000. ಸೊ ಇಲ್ಲಿ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತಂದರೆ 15,000. ಇಲ್ಲಿ ಎಲ್ಲ ಸ್ಟೇಜಿಂದ ಅಮೌಂಟನ್ನು ಟೋಟಲ್ ಮಾಡಿದ್ರೆ ಈಕ್ವಿಟಿ ಶೇರ್ ಅಪ್ಲಿಕೇಶನ್ 10,000, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ 10,000 ಆ್ಯಂಡ್ ಫಸ್ಟ್ ಕಾಲ್ 15,000, ಫೈನಲ್ ಕಾಲ್ 15,000. ಟೋಟಲ್ ಇಲ್ಲಿ 50,000 ಆಗುತ್ತೆ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನನ್ನು ತೋರಿಸ್ಬೇಕು. ಸೊ
ಟು ಬ್ಯಾಲೆನ್ಸ್ ಕ್ಯಾರಿಡ್ ಟೋಟಲ್ 50,000 ಈ ರೀತಿ ನಾವು ಯಾವ್ಯಾವ ಅಕೌಂಟನ್ನು ಅಂತಂದರೆ ಬ್ಯಾಂಕ್ ಅಕೌಂಟ್, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಆ್ಯಂಡ್ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್, ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಆ್ಯಂಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ನಾವು ಎಲ್ಲ ರೀತಿಯ ಎಲ್ಲ ಒಂದನ್ನು ಲೆಡ್ಜರ್ ಅಕೌಂಟ್ ಮಾಡಾದ್ಮೇಲೆ ಫೈನಲ್ ಆಗಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯಾಷನಲ್ ಕಂಪನಿ ಲಿಮಿಟೆಡ್ ಹ್ಯಾಸ್ ಆನ್ 31/3/2020 ಪರ್ಟಿಕ್ಯುಲರ್ಸ್ ಅಮೌಂಟ್. ಫಸ್ಟ್ ಏನಂತ ಅಂದರೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಶೇರ್ ಕ್ಯಾಪಿಟಲ್, ಆಥರೈಸ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಅಂತಂದರೆ ನಾವು 1 lakh ಆಥರೈಸ್ಡ್ ಮಾಡಿದ್ವಿ. ಆಥರೈಸ್ಡ್ ಕ್ಯಾಪಿಟಲ್ ಅಂತ ಅಂದರೆ ಇಲ್ಲಿ ನಾವೆಷ್ಟು ಕ್ಯಾಪಿಟಲ್ನ ಎಸ್ಟಿಮೇಟ್ ಮಾಡಿದ್ದೀವಿ ಅಂತಂದರೆ 1 lakh ಇದೆ. ಆದರೆ ನಾವು ಎಷ್ಟು ಇಶ್ಯೂ ಆಗಿದ್ದು, ಎಷ್ಟು ಸಬ್ಸ್ಕ್ರೈಬ್ ಅಥವಾ ಪೇಡಪ್ ಆಗಿದೆ ಅಂತಂದರೆ ಇಶ್ಯೂಡ್ ಆ್ಯಂಡ್ ಪೇಡಪ್ ಕ್ಯಾಪಿಟಲ್ 50,000. ಅದರಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಎಷ್ಟಿದೆ ಅಂತಂದರೆ ಫಸ್ಟ್ ಕಾಲಿಂದ 1,500 ಆ್ಯಂಡ್ ಫೈನಲ್ ಕಾಲಿಂದ 3,000 ಇದೆ. ಸೊ ಕಾಲ್ಸ್ ಇನ್ ಅರಿಯರ್ಸ್ನ ಲೆಸ್ ಮಾಡಿದ್ರೆ 4,500. ಟೋಟಲ್ ನಮಗೆ ಎಷ್ಟು ಶೇರ್ ಅಮೌಂಟ್ ಇದೆ ಅಂತಂದರೆ 45,500 ಇದೆ. ಆ್ಯಂಡ್ ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ನಾನ್ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟೀಸ್ ಯಾವುದೂ ಇಲ್ಲ. ಹಾಗಾಗಿ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ 45,500 ಇದೆ. ಆ್ಯಂಡ್ ಅಸೆಟ್ಸ್ ಬಂದರೆ ಇಲ್ಲಿ ನಾನ್ ಕರೆಂಟ್ ಅಸೆಟ್ಸು ಯಾವುದೂ ಇಲ್ಲ, ಸೊ ಹಾಗಾಗಿ ನಿಲ್ ಅಂತ ಇದೆ. ಆ್ಯಂಡ್ ನೆಕ್ಸ್ಟ್ ಕರೆಂಟ್ ಅಸೆಟ್ಸಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಇಲ್ಲೂ ನಿಲ್ಲಿದೆ. ಸೊ ನಮಗೆ ಬ್ಯಾಂಕಿಂದ ಎಷ್ಟು ಟೋಟಲ್ ಅಮೌಂಟ್ ಅಂತಂದರೆ 45,500. ಸೊ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದರೆ 45,500. ಸೊ ಇಲ್ಲಿ ಟೋಟಲ್ ಲಯಬಿಲಿಟೀಸ್ 45,500 ಇದೆ ಆ್ಯಂಡ್ ಟೋಟಲ್ ಅಸೆಟ್ಸ್ 45,500 ಇದೆ. ಸೊ ಈ ರೀತಿ ಕ್ವಶನ್ಸ್ನ ಎಕ್ಸಾಮಲ್ಲಿ 12 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಪಾಸ್ ದ ಜರ್ನಲ್ ಎಂಟ್ರೀಸ್ ಅಲಾಂಗ್ ವಿತ್ ಲೆಡ್ಜರ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಈ ರೀತಿ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್ 12 ಮಾರ್ಕ್ಸ್ಗೆ. ಬರೀ ಜರ್ನಲ್ ಎಂಟ್ರೀಸೇ ಆದರೆ ಸೊ 4 ಮಾರ್ಕ್ಸಿಗೆ ಇರುತ್ತೆ, ಅಥವಾ ಜರ್ನಲ್ ಎಂಟ್ರೀಸ್, ಲೆಡ್ಜರ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ 3 ಇದ್ದರೆ 12 ಮಾರ್ಕ್ಸ್ಗೆ ಇರುತ್ತೆ. ಈ ಥರ ಪ್ರಾಬ್ಲಮ್ ತುಂಬಾ ಇಂಪಾರ್ಟೆಂಟ್. ಪ್ಲೀಸ್ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಡೂ ದ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.